ಓಂ ನಮಃ ಶಿವಾಯ. ಜೈ ಶ್ರೀ ಕೃಷ್ಣ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾನ್ ಕನ್ನಡ ಆಧ್ಯಾತ್ಮಿಕ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕನಸಿನ ಬಗ್ಗೆ ಹೇಳ್ತೇನೆ. ಏನಂದರೆ ದೇವರುಗಳ ಮತ್ತು ದೇವರುಗಳಿಗೆ ಸಂಬಂಧಪಟ್ಟ ಏನಾದರೂ ಕನಸು ಬಿದ್ದರೆ ಅದು ನಮಗೆ ಒಳ್ಳೆಯದ, ಮತ್ತು ಯಾವ ಒಂದು ಹೊತ್ತಿನಲ್ಲಿ ಆ ಒಂದು ಕನಸು ಬಿದ್ದರೆ ಒಳ್ಳೆಯದು, ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತಾ ಅದಕ್ಕಿಂತ ಮುಂಚೆ ಚಾನಲ್ನ ನೋಡ್ತಾ ಇದ್ದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡದಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಲೈಕ್ ಮಾಡೋದನ್ನು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ನಿಮ್ಮ ಏನೋ ವೈಯಕ್ತಿಕ ಸಮಸ್ಯೆ ಅದು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಡೀಟೇಲ್ ಆಗಿ ಸಮಸ್ಯೆನ ಬರೆದು ಕಳುಹಿಸಿ, ರಾಶಿ ನಕ್ಷತ್ರ ತಿಳಿಸಿ. ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತ್ ಹಾಕಿ ರಾಶಿ ನಕ್ಷತ್ರನ ಗುರುತಿಸೋದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ಹಾಗೆ ಸಬ್ಸ್ಕ್ರೈಬ್ ಅಂತಂದಾಗ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಕ್ಲಿಕ್ ಮಾಡಿ ಆಲ್ ಅಂತ ಬರ್ತದೆ. ಕ್ಲಿಕ್ ಮಾಡಿದರೆ ಮಾತ್ರ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ಸಿಗುವಂಥದ್ದು. ಬರೀ ಸಬ್ಸ್ಕ್ರೈಬ್ ಅಂತ ಒತ್ತಿದ್ರೆ ಖಂಡಿತವಾಗ್ಲೂ ವಿಡಿಯೋ ನೋಟಿಫಿಕೇಷನ್ಗೆ ಸಿಗೋದಿಲ್ಲ. ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಆಗಾಗ ಆಗ್ತಾ ಇರ್ತೇನೆ. ಹಾಗೆಯೇ ಸಮಸ್ಯೆನ ಬರೆದು ಕಳಿಸುವಾಗ ಕರೆಕ್ಟಾಗಿ ಬರೆದು ಕಳಿಸಿ. ಬರೀ ರಾಶಿ ನಕ್ಷತ್ರ ಅಥವಾ ಡೇಟ್ ಆಫ್ ಬರ್ತ್ ಅಥವಾ ಅರ್ಧಂಬರ್ಧ ಸಮಸ್ಯೆ ಬರೆದು ಕಳಿಸಿದರೆ ಖಂಡಿತವಾಗ್ಲೂ ಆಗಲ್ಲ. ಕರೆಕ್ಟಾಗಿ ಯಾರು ಬರೆದು ಕಳಿಸ್ತಾರೆ ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಖಂಡಿತವಾಗಿ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಂಬಿರುವ ಶಿವದೇವರ ಕೊರಗಜ್ಜ ದೈವದ ಆಶೀರ್ವಾದನು ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ. ಇನ್ನೊಂದು ಏನು ಅಂದರೆ, ರಾಶಿ ನಕ್ಷತ್ರ ಗೊತ್ತಿಲ್ಲದವರು ಕೂಡ ಡೇಟ್ ಆಫ್ ಬರ್ತ್ ಹಾಕಿ ಖಂಡಿತವಾಗ್ಲೂ ರಾಶಿ ನಕ್ಷತ್ರವನ್ನು ಗುರುತಿಸಿ ಹೇಳ್ತೇನೆ ಏನು ಅಂತ. ಹಾಗೆಯೇ ಕನಸುಗಳು ಎಲ್ರಿಗೂ ಒಂದೊಂದು ಥರದ ಕನಸುಗಳು ಬೀಳುವಂಥದ್ದು. ಆದರೆ ಅದು ಆ ಥರ ಕನಸು ಈ ಥರ ಕನಸು ಏನೂ ಇಲ್ಲ, ಯಾವ ಥರದ ಕನಸು ಕೂಡ ಬೀಳ್ಬೋದು. ಅದ್ರ ಬಗ್ಗೆ ನಾನು ಈಗಾಗಲೇ ಸಾಕಷ್ಟು ವೀಡಿಯೋವನ್ನು ಮಾಡಿದ್ದೇನೆ. ತುಂಬ ಮಂದಿ ನನ್ನ ಹತ್ರ ಆ ಥರ ಕನಸಲ್ಲಿ ಬಂದರೆ ಯಾವ ಅರ್ಥ, ಈ ಥರ ಅಂದರೆ ಕನಸಿನ ಬಗ್ಗೆ ತುಂಬ ಪ್ರಶ್ನೆಗಳನ್ನು ಕೇಳೋದಿದೆ. ಹಾಗೆಯೇ ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಒಂದು ಕನಸಾಗಿರ್ಬೋದು, ಅದು ಬಿದ್ದರೆ ಒಳ್ಳೆಯದ, ಮತ್ತು ಯಾವ ಹೊತ್ತಿನಲ್ಲಿ ಬಿದ್ದರೆ ಅದು ತುಂಬ ಒಳ್ಳೆಯದಾಗಿರುತ್ತೆ, ಮತ್ತು ಅದರಿಂದ ಏನು ಒಳ್ಳೆಯದಾಗುವಂಥದ್ದು ಅದರ ಬಗ್ಗೆ ಒಂದು ಮಾಹಿತಿ ಕೊಡ್ತೇನೆ. ಅಂದರೆ ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸು ಬಿದ್ದರೂ ಕೂಡ ತುಂಬ ಒಳ್ಳೆಯದು. ಅದು ಜಾಸ್ತಿಯಾಗಿ ಬೀಳುವಂಥದ್ದು ಕನಸು ರಾತ್ರಿ ಮಲಗಿದ ತಕ್ಷಣ ನಮಗೆ ಬೀಳುವಂಥದ್ದು ಅಲ್ವಾ. ಅದರಲ್ಲೂ ನಮಗೆ ಬ್ರಹ್ಮ ಮುಹೂರ್ತದಲ್ಲಿ ಯಾವ ಕನಸು ಬೀಳುತ್ತೆ ಅದು ನಿಜವಾಗ್ಲೂ ಅದು ಮುಂದಿನ ದಿನಗಳಲ್ಲಿ ಕೆಟ್ಟದಾಗಲಿ ಒಳ್ಳೆಯದಾಗಲಿ ಅದು ಮುಂದಿನ ದಿನಗಳಲ್ಲಿ ಅದರ ಒಂದು ಅದು ನಮ್ಮ ಜೀವನದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಇನ್ನೊಂದು ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸಿರ್ಬೋದು. ಫಾರ್ ಎಕ್ಸಾಂಪಲ್ ದೇವರ ಒಂದು ರೂಪ ಕಾಣಿಸ್ಕೊಳ್ಳುವುದು, ಯಾವುದೇ ದೇವರಾಗಲಿ, ಅಥವಾ ಪೂಜೆ ಮಾಡುವುದಾಗಲಿ, ಅಥವಾ ನಾವು ಎಲ್ಲೋ ದೇವಸ್ಥಾನಕ್ಕೆ ಹೋದಾಗೆ, ಅಥವಾ ಏನು ದೇವಸ್ಥಾನದಲ್ಲಿ ನಾವು ಹೋಗಿ ಕೈ ಮುಗಿದಾಗೆ, ಏನೇನೋ ಒಂಥರ ಆ ರಿಲೇಟೆಡ್ ಆಗಿ ಕನಸು ಕಂಡ್ರೆ ನಮಗೆ ಅದು ತುಂಬಾ ಯಾವುದೇ ಒಂದು ಸಂಬಂಧಪಟ್ಟ ದೇವರುಗಳಿಗೆ ಸಂಬಂಧಪಟ್ಟ ಕನಸು ಬಿದ್ದರೆ ತುಂಬಾ ಒಳ್ಳೆಯದು. ಅದು ಕೂಡ ಎಸ್ಪೆಷಲಿ ದೇವರುಗಳ ಕನಸು ಬೀಳೋದು ಬ್ರಹ್ಮ ಮುಹೂರ್ತದಲ್ಲೇ ಜಾಸ್ತಿ, ಅದನ್ನು ನೆನಪಿಟ್ಕೊಳ್ಳಿ. ಮತ್ತು ನಾನು ಯಾವಾಗಲೂ ಹೇಳ್ತೇನೆ ಕನಸಿನ ಬಗ್ಗೆ ಮಾತಾಡುವಾಗ, ನಮಗೆ ಯಾವತ್ತೂ ಅಂದರೆ ಒಳ್ಳೊಳ್ಳೆ ಕನಸು ಬೀಳುತ್ತೆ, ಆದರೆ ಎಸ್ಪೆಷಲಿ ದೇವರುಗಳ ಬಗ್ಗೆ ಸಂಬಂಧಪಟ್ಟಂಥ ಕನಸು ಬಿದ್ದಾಗ ಯಾರ ಹತ್ರನೂ ನಾವು ಹೇಳಲಿಕ್ಕೆ ಹೋಗಬಾರ್ದು. ಹೋದರೆ ಏನಾಗುತ್ತೆ ಅಂದರೆ ಅದರ ಫಲ ಸಿಗೋದಿಲ್ಲ, ನಮ್ಮಲ್ಲೇ ಇಟ್ಕೋಬೇಕು. ಅಂದರೆ ಕೆಲವರಿಗೆ ಇರುತ್ತೆ ಯಾಕೆ ಬಿತ್ತು ಅನ್ನೋ ಪ್ರಶ್ನೆ ಬರುತ್ತೆ, ಗೊತ್ತಿರೋದಿಲ್ಲ, ಬೇರೆಯವ್ರ ಹತ್ರ ಕೇಳುವಂಥದ್ದು ಅಥವಾ ಬೇರೆಯವರಿಗೆ ಅದನ್ನು ಬೇರೆಯವ್ರ ಹತ್ರ ಹಂಚ್ಕೊಳ್ಳುವಂಥದ್ದು. ಅದನ್ನು ಖಂಡಿತವಾಗ್ಲೂ ಮಾಡಬೇಡಿ. ನಾನು ಅದನ್ನು ತುಂಬ ಸಲ ಹೇಳಿದ್ದೇನೆ. ದೇವರುಗಳಿಗೆ ಸಂಬಂಧಪಟ್ಟ ಯಾವುದೇ ಕನಸಾಗಲಿ ಅದು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಅದು ಏನು ಸೂಚಿಸುತ್ತೆ ಅಂದರೆ ಮುಂದಿನ ದಿನಗಳಲ್ಲಿ ನಿಮ್ಮ ಕಷ್ಟಗಳು ಕಳೆದು ಒಳ್ಳೆಯ ದಿನಗಳು ಬರುವಂಥದ್ದು, ಅಥವಾ ಏನೋ ಒಂದು ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗುವಂಥದ್ದು, ಅಥವಾ ದೇವರ ಆಶೀರ್ವಾದ ನಿಮ್ಮ ಮೇಲೆ ಇದೆ, ನಿಮ್ಮ ಒಂದು ಕನಸುಗಳು ನನಸಾಗುವಂಥದ್ದು, ನಿಮ್ಮ ಸಮಸ್ಯೆಗಳು ಏನಾದರೂ ಇದೆ ಅದು ದೂರವಾಗುವಂಥದ್ದು, ಏನಾದರೂ ನಿಮಗೆ ಬೇಜಾರು ಇದ್ದರೆ ಅಥವಾ ಏನೇನೋ ಸಮಸ್ಯೆಗಳು ಕಾಡುವಂಥದ್ದು ಮನುಷ್ಯನಿಗೆ ಆ ಒಂದು ಆ ಮುನ್ಸೂಚನೆಯನ್ನು ಕೊಡುವಂಥದ್ದು. ಅಂದರೆ ನಿಮ್ಮ ಏನೇ ಕಷ್ಟಗಳು ಸಮಸ್ಯೆಗಳು ಅಥವಾ ಏನೇ ಇದ್ರೂ ಕೂಡ ದೂರವಾಗುತ್ತೆ. ನಿಮ್ಮ ಜೀವನದಲ್ಲಿ ಏನೋ ಒಂದು ಸಂತೋಷ, ಸಮೃದ್ಧಿ, ನೆಮ್ಮದಿ ಅಥವಾ ಇನ್ನೇನೋ ಒಳ್ಳೆ ದಿನ ಬರುವಂಥದ್ದು ಅನ್ನೋದನ್ನು ಅದು ಸೂಚಿಸುವಂಥದ್ದು. ಅದನ್ನು ನೆನಪಿಟ್ಕೊಳ್ಳಿ. ಯಾವತ್ತೂ ಈ ಥರ ಕನಸು ಬಿದ್ದಾಗ ನಾನು ಅದನ್ನು ಪ್ರತಿ ಸಲನೂ ಹೇಳ್ತೇನೆ. ಅದ್ರ ಬಗ್ಗೆ ಹೇಳಬೇಕು ಅಂತ ಆಯಿತು. ಆದರೂ ತುಂಬ ಮಂದಿ ಹೇಳ್ತಾರೆ ನಮ್ಮ ಕನಸಲ್ಲಿ ಈ ಥರ ಕಂಡಿತು ಆ ಥರ ಕಂಡಿತು, ಯಾಕೆ ಅದು ತುಂಬ ಕ್ವಶನ್ಸ್ ಬರ್ತಾ ಇರುತ್ತೆ. ಅದಕ್ಕೆ ಈ ಎಲ್ಲ ಕನಸುಗಳು ಬಿದ್ದಾಗ ನೀವು ಅದನ್ನು ಯಾರ ಹತ್ರನೂ ಆದಷ್ಟು ಹಂಚ್ಕೊಳ್ಳೋಕ್ಕೆ ಹೋಗಬೇಡಿ, ನಿಮ್ಮಲ್ಲೇ ಇಟ್ಕೊಳ್ಳಿ. ಖಂಡಿತವಾಗ್ಲೂ ಹಂಚ್ಕೊಂಡ್ರಿ ಅಂದರೆ ಅದರ ಪ್ರತಿಫಲ ಸಿಗೋದಿಲ್ಲ ಅಂತಲೇ ಅರ್ಥ. ಅದಕ್ಕೆ ಅದರದ್ದೊಂದು ವಿಡಿಯೋ ಮಾಡೋಣ ಅಂತ ಅನಿಸಿತ್ತು. ತುಂಬ ಮಂದಿಗೆ ಡೌಟ್ ಇರುತ್ತೆ. ಅದಕ್ಕೆ ಆ ಥರ ಏನಾದರೂ ನಿಮಗೆ ಕನಸು ಬಿದ್ದರೆ ಖಂಡಿತವಾಗ್ಲೂ ಹಂಚ್ಕೊಳ್ಳೋಕೆ ಹೋಗಬೇಡಿ. ಅದಕ್ಕೆ ಕಾಯ್ತಾ ಇರಿ, ಯಾವ ಒಂದು ಒಳ್ಳೆಯ ದಿನಗಳು ಬರುತ್ತೆ ಯಾವ ಥರ ಅಂತ ಅದನ್ನು ಸ್ವಾಗತಿಸುವ ಒಂದು ಇದರಲ್ಲಿ ಯೋಚನೆ ಮಾಡ್ತಾಯಿರಿ. ಧನ್ಯವಾದಗಳು.